ಇರುವಾಗಿಂದ ಸಹ ಅವರು ಅಬ್ರೋಡಲ್ಲಿ ದುಡಿತಾ ಇದ್ದಾರೆ, ಓಕೆನಾ. ಹಾಗೆ ಅವ್ರ ಪಾಪ ಬರೀ ಅಲ್ಲೇ ಆಯ್ತು, ನಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದು ಲೈಕ್ 2 years ಒಮ್ಮೆ ಬರ್ತಾರೆ, 2 months ಇರ್ತಾರೆ, ಹೋಗ್ತಾರಲ್ಲ. ಸೊ ಅದೇ ಟೈಮ್ ಅದೇ ಹಂಗೆ ಆಗ್ತಿತ್ತಲ್ಲ. ನಂಗೆ ಯಾವತ್ತು ಆಸೆ ಇತ್ತು, ಅಪ್ಪ ನಾನು ಯಾವ್ದಾದ್ರು ಸ್ಟೇಜಿಗೆ ಕರಿಬೇಕು. ಅಮ್ಮ ನನ್ನ ಜೊತೆ ಎಲ್ಲ ಶೋಸ್ಗೂ ಬರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಶೋಸ್ ನನ್ನ ಅಮ್ಮ ನನ್ನ ಜೊತೆ ಇದ್ದೇ ಇತ್ತು. ಅಪ್ಪ ಪಾಪ ಅಲ್ಲಿಂದಲ್ಲ, ಅವ್ರು ವಿಡಿಯೋ ಕಾಲಲ್ಲಿ ಮಾತ್ರ ನಮ್ಗೆ ಸಿಗ್ತಾ ಇರೋದು. ಸೊ ಅದನ್ನ ನಂಗೆ ಆಸೆ ಇತ್ತು, ಅಪ್ಪ ನಾನು ಹೇಗಾದ್ರು ಕರಿಬೇಕಲ್ಲ. ಬಟ್ ಈ ಸಲ ಸರಿಗಮಪಲ್ಲಿ ನಾನು ಆಡ್ಬೇಕಾದ್ರೆ ಒಂದು ಎಪಿಸೋಡ್ಗೂ ಅಪ್ಪ ನನ್ನ ಕರೆಯುವಂತ ಒಂದು ಭಾಗ್ಯ ನಂಗೆ ಸಿಕ್ತು. ಅವ್ರನ್ನು ಕರೆದು ಅವರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿ, ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್. ಅಪ್ಪ ಅಮ್ಮ ಒಟ್ಟಿಗೆ ಇದ್ರು, ಅವ್ರ ಮುಂದೆ ಹಾಡಿ ಗೋಲ್ಡನ್ ಬಜಾರ್ ಎಲ್ಲ ಸಿಗ್ಬೇಕಾದ್ರೆ ಬ್ಯೂಟಿಫುಲ್. ಹೌದೌದು, ಇದೆಲ್ಲ ಪರ್ಮನೆಂಟ್ ಅಲ್ಲ. ನಾನು ಇವತ್ತು ಇಲ್ಲ ಆಗ್ತಿದ್ದೆ, ನಾಳೆ ರಾತ್ರಿ ಎಷ್ಟೋ ಜನ ನಾವು ನೋಡಿದೀವಿ. ಸೊ ಅದನ್ನ ಯಾವತ್ತು ನಾನು ತಲೆಗೆ ಹೋಗ್ಲಿಕ್ಕೆ ಬಿಡಲ್ಲ. ಇನ್ನೂ ತುಂಬಾ ಇದೆ ನಂದು ಡ್ರೀಮ್ಸ್ ಸರ್. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದೀನಿ. ಸೊ ಅದನ್ನೆಲ್ಲ ರೀಚ್ ಮಾಡ್ಬೇಕು ಒಂದೊಂದಾಗಿ. ತುಂಬಾ ಡ್ರೀಮ್ಸ್ ಇದೆ. ಜಸ್ಟ್ ದ ಬಿಗಿನಿಂಗ್, ಎಕ್ಸಾಕ್ಟ್ಲಿ ಸರ್. ಅದೇ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ. ನಾವು ಸ್ವಲ್ಪ ಲೇಸಿ ಆಗ್ತಾ ಇದ್ದೇವೆ, ನನ್ನನ್ನು ಸೇರಿಸಿ ನಾನು ಹೇಳೋದು, ಬಾಕಿಯವರಿಗೆ ಹೇಳ್ತಿಲ್ಲ. ಲೈಕ್ ಇವಾಗ ಬ್ಯಾಕ್ ನಾನು 2005-06 ನಾನು ಅವಾಗ ಚಿಕ್ಕ ಪಾಪು ಇದ್ದಲ್ಲ, ಅವಾಗೆಲ್ಲ ಸಾಂಗ್ಸ್ ಕೇಳ್ಬೇಕಾದ್ರೆ ಯೂಟ್ಯೂಬ್ ಎಲ್ಲ ನೋಡಿ, ಲಿಮಿಟೆಡ್ ಇಂಟರ್ನೆಟ್ ಇರೋದು, ಅದಕ್ಕೂ ಅಷ್ಟು ಹಣ ಕೊಟ್ಟು ಲೋಡ್ ಮಾಡಿ ಕೇಳ್ಬೇಕು ಸಾಂಗ್ಸ್ ಎಲ್ಲ. ಇವಾಗ ಎಷ್ಟು ಇಂಟರ್ನೆಟ್ ಇದೆ, ಎಷ್ಟು ಸಾಂಗ್ಸ್ ಕೇಳ್ಬೋದು. ಸೊ ನಮ್ಗೆ ಅದನ್ನೆಲ್ಲ ನಾವು ಸ್ವಲ್ಪ ಈಸಿ ಟೇಕನ್ ಫಾರ್ ಗ್ರಾಂಟೆಡ್ ತರ. ಸೊ ಅದೆಲ್ಲ ನಾನು ಮಾಡ್ತಾ ಇದ್ದೇನೆ. ಸೊ ವಿಚ್ ಇಸ್ ರಾಂಗ್. ಏನಿಲ್ಲ, ಪ್ರಾಕ್ಟೀಸ್ ಮಾಡಿ ಅವ್ರು ಕ್ಲಿಯರ್ ಆಗಿದ್ರೆ ಸಾಕು. ನಾನು ಏನು ಮಾಡ್ಬೇಕು, ಬಿಡ್ಬಾರ್ದು. ಯಾಕಂದ್ರೆ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ. ಅದಕ್ಕಿಂತ ಮುಂಚೆ ಗಿವ್ ಅಪ್ ಮಾಡಿದ್ರೆ ವಿಲ್ ಮಿಸ್ ಇನ್ನೊಂದು ಹೊಸ ಟ್ಯಾಲೆಂಟ್ ಅನ್ನ ಮಿಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಒಂದಿನ ಹೇಳ್ತಾರೆ ರಿಸಲ್ಟ್ ಸಿಗುತ್ತಲ್ಲ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.